Hello everyone, welcome to ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 49ನೇ ಪ್ರಶ್ನೆಯನ್ನ ಗಮನಿಸಿ. x-1 ಇದು 4x³ ಪ್ಲಸ್ 3x² ಮೈನಸ್ 4x ಪ್ಲಸ್ k ಯ ಅಪವರ್ತನವಾಗಿದ್ದರೆ k ಯ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರುವಂತಹ ಬಹುಪದೋಕ್ತಿ p of x is equal to 4x³ ಪ್ಲಸ್ 3x² ಮೈನಸ್ 4x ಪ್ಲಸ್ k. ಸೊ ಇಲ್ಲಿ ಅಪವರ್ತನ ಪ್ರಮೇಯವನ್ನ ಅನ್ವಯಿಸಿದ್ರೆ, ಸೊ ಅಪವರ್ತನ ಪ್ರಮೇಯದ ಪ್ರಕಾರ x-1 ಎಂಬುದು p of x ನ ಅಪವರ್ತನವಾಗಿದ್ದರೆ ಏನಾಗತ್ತೆ, p of 1 is equal to 0 ಆಗಿರುತ್ತೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ x-1 is equal to 0 ಅಂದ್ರೆ ಏನಾಯ್ತು, x is equal to 1 ಅಂತ ಅರ್ಥ. ಸೊ ಈಗ ನಾವೇನ್ ಮಾಡ್ಬೇಕು, x is equal to 1 ಅನ್ನೋದನ್ನ ನಾವು ಈ ಬಹುಪದೋಕ್ತಿಯಲ್ಲಿ ಆದೇಶಿಸಬೇಕಾಗತ್ತೆ. ಸೊ p of 1 is equal to 4 into 1³ plus 3 into 1² minus 4 into 1 plus k. ಸೊ p of 1 is equal to 4 plus 3 minus 4 plus k. So p of 1 is equal to, so 4 plus 3 7. So 4 plus 3 7 minus 4 plus k. So p of 1 ಏನಾಗಬೇಕು, 0 ಆಗಿರ್ಬೇಕು. ಸೊ 0 is equal to 7 minus 4 ಏನಾಗುತ್ತೆ ಹೇಳಿ, 3 plus k. ಓಕೆ, ಸೊ k is equal to -3 ಆಗತ್ತೆ ಇಲ್ಲಿ. ಓಕೆ, ಸೊ ಹಾಗಾದ್ರೆ ಇಲ್ಲಿ k -3 ಆದಾಗ ಏನಾಗುತ್ತೆ, p of 1 ಏನಾಗುತ್ತೆ, ಕಂಪ್ಲೀಟ್ಲಿ 0 ಆಗತ್ತೆ. ಓಕೆ, ಥ್ಯಾಂಕ್ ಯು.